ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗೋ ಸೂಜಿ ರವಾ ಕೇಕ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ಮೈದೆ ಹಿಟ್ಟು ಬಳಸದಿದ್ದಂಗೆ ಸೂಜಿ ರವೆನ ಬಳಸ್ಕೊಂಡು ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮ್ಯಾಂಗೋ ಹಣ್ಣಿನ ಸೀಸನ್ನಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವೀಡಿಯೋನ ಸ್ಕಿಪ್ ಮಾಡ್ತಿದ್ದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಫಸ್ಟಿಗೆ ನಾನು 1 ಬಟ್ಲಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಹಾಗೆ 1/4 ಬಟ್ಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಹಾಲು, 1 ಮಾವಿನ ಹಣ್ಣು, ಹಾಗೆ ಏಲಕ್ಕಿ ಪುಡಿ, ಹಾಗೆ ಕೇಸರಿ, ತುಪ್ಪ ಇದಿಷ್ಟನ್ನು ಬಳಸ್ಕೊಂಡು ಹೇಗೆ ಕೇಕ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು, ಇದಿಷ್ಟನ್ನು ನಾವು ಆಲ್ಮೋಸ್ಟ್ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ಇದಿಷ್ಟನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂದರೆ ಫಸ್ಟಿಗೆ ನಾವು ಸೂಜಿ ರವೆನ ಮಿಕ್ಸಿಗೆ ಹಾಕ್ಕೋಬೇಕು. ಆದಷ್ಟು ನುಣ್ಣಗೆ ಮಿಕ್ಸಿ ಆಗೋ ಥರ ಮಾಡ್ಕೋಬೇಕಾಗತ್ತೆ. ಸೊ ಈಗ ಮಿಕ್ಸಿ ಮಾಡ್ಕೊಂಡಾದಮೇಲೆ ಇದನ್ನು ಜರಡಿ ಇಟ್ಕೋಬೇಕು. ನೀವು ಯಾವ ಬೌಲಲ್ಲಿ ಕಲಿಸ್ಕೊತಿರಲ್ವ ಸೊ ಕೇಕನ್ನು ಆ ಬೌಲಲ್ಲಿ ಫಸ್ಟು ಜರಡಿ ಇಟ್ಕೋಬೇಕು. ಆಮೇಲೆ 1 ಮಾವಿನ ಹಣ್ಣು, ಆದಷ್ಟು ಸ್ವೀಟ್ ಇರೋ ಮಾವಿನ ಹಣ್ಣನ್ನು ತೊಗೊಂಡು ಆ ಮಾವಿನ ಹಣ್ಣನ್ನು ಹಚ್ಚಿಬಿಟ್ಟು ಅದು ಪಲ್ಪ್ ಎಲ್ಲ ತೆಗೆದು ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸಕ್ಕರೆ, ಏಲಕ್ಕಿ, ಕೇಸರಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಫುಲ್ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಾದಮೇಲೆ ನೀವು ಆವಾಗಲೇ ಏನು ಸೂಜಿ ರವೆನ ಜರಡಿ ಹಿಡಿದಿಟ್ಟಿರ್ತೀರಲ್ವ ಸೊ ಅದಕ್ಕೆ ಮ್ಯಾಂಗೋ ಪ್ಯೂರಿನೆಲ್ಲ ಹಾಕ್ಕೋಬೇಕು. ಹಾಗೆ ನಿಮಗೆ ಯಾವ ಥರ ಆದರೂ ಹಣ್ಣಿಂದು ಕೇಕ್ ಮಾಡಬೇಕು ಅಂದ್ರೂ ಸೊ ಇದೇ ಥರ ಮೆಥಡಲ್ಲಿ ಮಾಡ್ಕೋಬೋದು. ಈಗ ನಾನು ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೂಜಿ ರವೆ ಹಾಗೆ ಮ್ಯಾಂಗೋ ಪ್ಯೂರಿ ಏನು ಮಾಡ್ಕೊಂಡಿರ್ತೀವಲ್ಲ ಅದಿಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಅದನ್ನು ಹಾಗೆ ಬಿಡಬೇಕಾಗತ್ತೆ. ಏನಕ್ಕೆ ಅಂದರೆ ರವೆ ಹರಡ್ಕೊಳುತ್ತೆ, ಸೊ ಅದಕ್ಕೋಸ್ಕರ ನೀಟಾಗಿ ನೆನೆಯುತ್ತೆ. ಅಲ್ಲಿವರೆಗೂ ಒಂದು 10 ನಿಮಿಷ ನೆನೆಯೋಕೆ ಬಿಡಬೇಕು. ಈಗ ಒಂದು 10 ನಿಮಿಷ ನೆಂದಾದಮೇಲೆ ಸೊ ಇದಕ್ಕೆ ಇವಾಗ ಗಟ್ಟಿಯಾಗಿರುತ್ತೆ ನೋಡಿ, ಆವಾಗ ಟೆಕ್ಸ್ಚರ್ ಯಾವ ಥರ ಇರುತ್ತೆ. ಸೊ ಇವಾಗ ಸ್ವಲ್ಪ ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು ಈಗ ಇದಕ್ಕೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಇಲ್ಲಿ ನೀವು ತುಪ್ಪ ಬದಲು ಎಣ್ಣೆ ಹಾಕ್ಕೋಬೋದು. ಅಂದರೆ ವೆಜಿಟೇಬಲ್ ಆಯಿಲ್ ನೀವು ಏನು ಕುಕ್ ಮಾಡೋದಕ್ಕೆ ಬಳಸ್ತಿರಲ್ಲ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕ್ಕೋಬೇಡಿ. ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಯಾವುದಾದ್ರೂ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಅಲ್ಲೇವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದೇನಾದರೂ ಬರಲಿಲ್ಲ ಅಂದಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಸೊ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೆ. ಈಗ ಇದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. ಸೊ ಮೇಯ್ನಾಗಿ ಇವೆರಡೂ ಸ್ಕಿಪ್ ಮಾಡಬೇಡಿ. ಹಾಗೆ ಇದಿಷ್ಟನ್ನು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ತಿಕ್ಕಾಗಿದೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನೇನು 1 ಬಟ್ಲಷ್ಟು ಹಾಲನ್ನು ತೊಗೊಂಡಿರ್ತೀನಲ್ವ ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಬಂದಿದ್ದೀನಿ. ಸೊ ಒಂದೇ ಸಲಿಗೆ ಹಾಲು ಅಷ್ಟೂ ಹಾಕಬೇಡಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನೋಡಿ. ನೀವು ಸೋಡಾ ಹಾಗೆ ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಆದರೂ ಬಿಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಕೇಕ್ ಮಾಡೋದಕ್ಕೆ ಇಡಬೇಕು. ಕೇಕ್ ಬ್ಯಾಟರ್ ರೆಡಿ ಆದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಗೋಡಂಬಿ ಹಾಗೆ ಬಾದಾಮಿನ. ಇದ್ರ ಜೊತೆಗೆ ಸ್ವಲ್ಪ ಟೂಟಿ ಫ್ರೂಟಿನೂ ಹಾಕ್ತಿದ್ದೀನಿ. ಸೊ ಇದು ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ಹಿಟ್ಟು ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಈ ದೋಸೆ ಉಬ್ಬಿದಾಗ ಯಾವ ಥರ ಇರುತ್ತೆ ಸೊ ಆ ಥರ ಕಾಣಿಸ್ತಾ ಇದೆ. ಸೊ ಆ ಥರ ಇದೆ ಅಂದಾಗ ಸೊ ಆವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಅಂದ್ಬಿಟ್ಟು ಈಗ ನಾನು ಕೇಕ್ ಮಾಡ್ಕೊಳೋದಕ್ಕೆ ಫಸ್ಟು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಚಿಬಿಟ್ಟು ಬೇಕಿಂಗ್ ಶೀಟ್ ಹಾಕ್ಕೊಂಡು ಕೇಕ್ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಫುಲ್ ಹಾಕ್ಕೋಬೇಡಿ ಕೇಕ್ ಬ್ಯಾಟರು. ನೀವು ಯಾವ ಪಾತ್ರೆ ತೊಗೊಂಡಿರ್ತೀರಲ್ಲ ಸೊ ಅದಕ್ಕೆ ಅರ್ಧದಷ್ಟಾದರೂ ಹಾಕ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ಉಬ್ಬು ಬಿಟ್ಟು ಫುಲ್ ಮೇಲ್ ಬಂದುಬಿಡುತ್ತೆ. ಅದಕ್ಕೆ ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕು. ಕೇಕ್ ಬ್ಯಾಟರ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಟ್ಯಾಪ್ ಮಾಡಬೇಕಾಗುತ್ತೆ, ಎಲ್ಲೂ ಗ್ಯಾಪ್ ಆಗಬಾರ್ದು ಅಂದ್ಬಿಟ್ಟು. ಅದಾದಮೇಲೆ ಮೇಲ್ಗಡೆ ಎಲ್ಲ ಫುಲ್ ಡ್ರೈ ಫ್ರೂಟ್ಸು ಹಾಗೆ ಟೂಟಿ ಫ್ರೂಟಿ ಆ ಥರ ಏನಾದರೂ ಹಾಕ್ಕೋಬೋದು ನೀವು.
ಈಗ ಕೇಕ್ ಮಾಡೋದಕ್ಕೆ ಸೊ ನಮ್ಮ ಹತ್ರ ಓವನ್ ಇಲ್ಲ ಅಂತ ಅಂದಾಗ ಸೊ ಈ ಥರ ಪಾತ್ರೆಗೆ ಒಂದು ಸ್ಟ್ಯಾಂಡ್ ಆ ಥರ ಏನಾದ್ರು ಇರುತ್ತಲ್ವ, ಸೊ ಆ ಥರ ಸ್ಟ್ಯಾಂಡ್ ಏನಾದ್ರು ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಪ್ರೀ ಹೀಟ್ ಮಾಡಬೇಕಾಗತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಹೊಗೆ ಬರೋ ಥರ ಆಗಬೇಕು, ಸೊ ಅದು ಪ್ರೀ ಹೀಟ್ ಆಗಬೇಕು, ಆವಾಗ ಓವನ್ ಥರ ಹೀಟ್ ಆಗಿರುತ್ತೆ. ಸೊ ಅಷ್ಟಾದಮೇಲೆ ನೀವು ಏನು ಕೇಕ್ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಸೊ ಅದನ್ನು ಅದರಲ್ಲಿ ಇಟ್ಟು ಒಂದು 45 ಮಿನಿಟ್ಸು ಬಿಡಬೇಕು. ಕಂಪ್ಲೀಟಾಗಿ ಒಂದು 45 ಮಿನಿಟ್ಸ್ ಆದಮೇಲೆ ಕೇಕ್ ರೆಡಿ ಆಗುತ್ತೆ. ಇದೇ ಥರ ನೀವು ಯಾವುದಾದ್ರೂ ಫ್ರೂಟ್ಸಿಂದು ಟ್ರೈ ಮಾಡಬೇಕು ಕೇಕ್ ಅಂದರೆ, ಸೊ ಸೂಜಿ ರವೆ ಜೊತೆಗೆ, ಅಂದರೆ ನನಗೆ ಮೈದೆ ಹಿಟ್ಟನ್ನು ಬಳಸೋಕೆ ಇಷ್ಟ ಇಲ್ಲ ಅಂದರೆ ಸೊ ಸೂಜಿ ರವೆ ಜೊತೆಗೆ ಯಾವುದಾದ್ರೂ ಫ್ರೂಟ್ಸಿಂದು ಕೇಕನ್ನು ಇದೇ ಥರನೇ ನೀವು ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು, ಸೊ ಕೇಕ್ ರೆಡಿ ಆಗಿದೆ. ಸೊ ಕೇಕ್ ರೆಡಿ ಆದಮೇಲೆ ನೀವು ಯಾವುದಾದ್ರೂ ಚಾಕು ಅಥವಾ ಸ್ಪೂನು ಅಥವಾ ಒಂದು ಸ್ಟಿಕ್ ಸಣ್ಣದ ಕಡ್ಡಿ ಅಥವಾ ಏನಾದರೂ ಇಟ್ಟು ನೋಡ್ಬೋದು, ಅದಕ್ಕೇನು ಅಂಟ್ಕೊಳ್ಬಾರ್ದು. ಹಂಗೆ ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ರೆಡಿ ಆಗಿದೆ ಅಂದ್ಬಿಟ್ಟು. ಆದಷ್ಟು ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ 45 ಮಿನಿಟ್ಸ್ನ ಬಿಡಿ. ಸೊ ಈಗ ಕೇಕ್ ರೆಡಿ ಆಗಿದೆ. ಇಲ್ಲಿ ನಾನು ಬಟ್ಲಲ್ಲಿ ಕೇಕ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಸೊ ಕೇಕ್ ಬ್ಯಾಟರು ಏನು ಒಂದು ಪಾತ್ರೆಯಲ್ಲಿ ಮಾಡಿದ್ದೀನಲ್ವ, ಸೊ ಅದು ಎಕ್ಸ್ಟ್ರಾ ಆಗಿರೋದ್ರಿಂದ ನಾನು 2 ಬಟ್ಲಿಗೂ ಹಾಕಿದ್ದೀನಿ. ಸೊ ಅದು ರೆಡಿಯಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ನೀವು ಅದರಲ್ಲೇ ಮಾಡಬೇಕು ಅಂತ ಇಲ್ಲ, ಅಥವಾ ಒಂದು ಲೋಟ ಮನೆಯಲ್ಲಿ ಸಣ್ಣ ಲೋಟ ಟೀ ಗ್ಲಾಸಸ್ ಇರುತ್ತಲ್ವ, ಸೊ ಅದಕ್ಕೂ ಹಾಕ್ಕೊಂಡು ಮಾಡ್ಬೋದು. ಒಂದು ಸಲಿಗೆ ಮಕ್ಳಿಗೆ ಕೊಡೋ ಥರಕ್ಕೆ ಈಸಿಯಾಗೂ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂದ್ಬಿಟ್ಟು. ಈಗ ಹೊರಗಡೆ ಕೇಕ್ ತರಕ್ಕೆ ಇಷ್ಟ ಇಲ್ಲ, ಸೊ ಮನೆಯಲ್ಲೇ ಏನಾದರೂ ಕೇಕ್ ಮಾಡಬೇಕು ಮೈದೆ ಹಿಟ್ಟು ಬಳಸ್ದಿದ್ದಂಗೆ ಅಂದಾಗ ಸೊ ಈ ಥರ ಒಂದು ಕೇಕನ್ನು ನೀವು ಮನೇಲಿ ಮಾಡ್ಕೋಬೋದು. ತುಂಬಾ ರುಚಿಯಾಗೂ ಇರುತ್ತೆ. ಹಾಗೆ ರವೆ ಹಾಕೋದ್ರಿಂದ ಸ್ವಲ್ಪ ಸ್ಪಾಂಜಿನೆಸ್ಸು ಬರುತ್ತೆ, ಸ್ಪಾಂಜಿಯಾಗೂ ಇರುತ್ತೆ. ಎಗ್ ಹಾಕಿದಾಗ ಯಾವ ಥರ ಸ್ಪಾಂಜ್ ಬರುತ್ತೋ ಆಲ್ಮೋಸ್ಟ್ ಅದೇ ಥರನೇ ಸ್ಪಾಂಜಿಯಾಗೂ ಬರುತ್ತೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಒಂದು ಕೇಕು ಡಿಫ್ರೆಂಟಾಗಿ ಟೇಸ್ಟು ಕೊಡುತ್ತೆ, ಹಾಗೆ ತುಂಬಾ ರುಚಿಯಾಗೂ ಇರುತ್ತೆ. ಮನೆಯಲ್ಲಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದಾಗ ಸೊ ಈ ಥರ ಕೇಕನ್ನು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.